ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ. ಶಿವತಂದೆಯ ನೆನಪಿದೆಯೇ? ಶಿವಬಾಬಾರವರ ವಾಣಿ. ಮುರಳಿಯ ದಿನಾಂಕ 26/7/2026. ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 26/11/2023. ಓಂ ನಮಃ ಶಿವಾಯ್. ಓಂ. ಈಗ ಜಾಗೃತರಾಗಿರಿ. ಪ್ರೇಮದ ಪ್ರಪಂಚಕ್ಕೆ ಹೋಗಬೇಕಿದೆ. ಮಕ್ಕಳನ್ನು ಸಾಧನಗಳ ಬಂಧನದಿಂದ ಮುಕ್ತಗೊಳಿಸುವವರು, ಅಜ್ಞಾನದ ನಿದ್ದೆಯಿಂದ ಎಚ್ಚರಿಸುವವರು, ನಿಶ್ಚಯದ ಫೌಂಡೇಶನ್ ಅನ್ನು ಭದ್ರಪಡಿಸುವ ಪರಮ ಶಿಕ್ಷಕ ಶಿವಬಾಬಾ ಮಾತನಾಡಿದರು. ಒಳ್ಳೆಯದು. ನಿಮ್ಮೆಲ್ಲರ ಬಳಿ ಸ್ವಲ್ಪ ಸಮಯವಿದೆಯೇ? ಸಮಯ ಇದೆಯೇ? ಒಳ್ಳೆಯದು. ಯಾರ ಬಳಿ ಸಮಯವಿದೆಯೋ ನೀವು ಇಡೀ ಪ್ರಯಾಣವನ್ನು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕಳೆದಿದ್ದೀರಿ. ನೀವು ಇಡೀ ಪ್ರಯಾಣವನ್ನು ಅಂದ್ರೆ ನಿಮ್ಮ ಜೀವನದ ಪ್ರಯಾಣವನ್ನು ವಿಜ್ಞಾನದ ಸಾಧನಗಳನ್ನು ಪೂಜಿಸುವುದರಲ್ಲಿ ಕಳೆದಿದ್ದೀರಿ. ಹಾಗಾಗಿ ಇಂದು ತಂದೆಯು ಕೇವಲ 1 ಗಂಟೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಯಾರು ಪರಸ್ಪರ ಮಾತನಾಡುತ್ತಿದ್ದಾರೋ ಅವರು ಶಾಂತರಾಗಿರಿ, ಮತ್ತು ಯಾರು ವಿಜ್ಞಾನದ ಸಾಧನಗಳನ್ನು ಬಳಸುತ್ತಿದ್ದಾರೋ ಅವರು 1 ಗಂಟೆ ಕಾಲ ಅದನ್ನು ನಿಲ್ಲಿಸಿ ನೋಡಿ. ಮಾಡುವಿರಾ? ಎಲ್ಲರೂ ತಮ್ಮ ತಮ್ಮ ವಿಜ್ಞಾನದ ಸಾಧನಗಳನ್ನು ತಮ್ಮ ಜೇಬಿನಲ್ಲಿ ಅವಶ್ಯವಾಗಿ ಇಟ್ಟುಕೊಳ್ಳಿ. ಎಲ್ಲರ ಬಳಿ ಜೇಬಿದೆ ತಾನೆ? ಆರಾಮವಾಗಿ ಕುಳಿತುಕೊಳ್ಳಿ. ಇಂದು ಬಾಪ್ತಾದ ತಮ್ಮ ಬಹಳ ಬ್ಯುಸಿ ಮಕ್ಕಳನ್ನು ಭೇಟಿಯಾಗಲು ಬಂದಿದ್ದಾರೆ. ಯಾವ ಮಕ್ಕಳನ್ನು? ಬ್ಯುಸಿ ಮಕ್ಕಳನ್ನು. ಬ್ಯುಸಿ ಆಗಿದ್ದೀರಲ್ಲವೇ? ಬ್ಯುಸಿ ಇದ್ದೀರಾ ಅಥವಾ ಈಸಿ ಇದ್ದೀರಾ? ಒಳ್ಳೆಯದು. ಒಂದು ವೇಳೆ ಈಸಿ ಇದ್ದರೆ ತಂದೆಯ ನೆನಪು ಬುದ್ಧಿಯಲ್ಲಿ ಇರುತ್ತದೆ, ಮತ್ತು ಬ್ಯುಸಿ ಇದ್ದರೆ ಅತ್ತ ಇತ್ತ ನೋಡಲು ಆರಂಭಿಸುತ್ತೀರಿ. ಈಗ ನೀವು ಹೇಳಿ, ಬ್ಯುಸಿ ಇದ್ದೀರಾ ಅಥವಾ ಈಸಿ ಇದ್ದೀರಾ? ಬ್ಯುಸಿ ಇದ್ದೀರಾ ತಾನೆ? ಹಾಗಾಗಿ ಬ್ಯುಸಿ ಆಗಬಾರದು, ಈಸಿ ಆಗಬೇಕು. ಒಂದು ವೇಳೆ ಎಲ್ಲಾದರೂ ವಜ್ರಗಳ ಅಂಗಡಿ ಇದ್ದು ನಿಮಗೆ ಉಚಿತವಾಗಿ ವಜ್ರಗಳು ಸಿಗುತ್ತಿವೆ ಎಂದು ಹೇಳಿದರೆ ಏನು ಮಾಡುವಿರಿ? ಉಚಿತವಾಗಿ ಪಡೆಯಲು ಹೋಗುವಿರಾ? ಏಕೆ ಹೋಗುವುದಿಲ್ಲ? ಉಚಿತವಾಗಿ ಪಡೆಯಲು ಹೋಗೇ ಹೋಗುತ್ತೀರಿ. ಹಾಗಾದರೆ ಈಗ ತಂದೆಯು ನೀವು ಮಕ್ಕಳಿಗಾಗಿ ಅಮೂಲ್ಯವಾದ ಜ್ಞಾನದ ಖಜಾನೆಯನ್ನು ನೀಡಲು ಬಂದಿದ್ದಾರೆ. ಈಗ ಯಾರು ತಮ್ಮ ತಮ್ಮ ಚೀಲವನ್ನು ಮುದುಡಿಕೊಂಡು ಕುಳಿತಿದ್ದಾರೋ, ಯಾವ ಚೀಲ? ಸ್ಥೂಲ ಚೀಲವಲ್ಲ, ಮನಸ್ಸಿನ ಚೀಲ. ಆ ಮನಸ್ಸಿನ ಚೀಲವನ್ನು ತೆರೆಯಿರಿ, ಮತ್ತು ಇಂದಿನ ಸಮಯ ನಿಮಗಾಗಿ ಬಹಳ 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 ಅಮೂಲ್ಯವಾದ ಸಮಯವಾಗಿದೆ. ಏಕೆಂದರೆ ಸ್ವತಃ ತಂದೆಯೇ ಬಂದಿದ್ದಾರೆ ತಮ್ಮ ಅತಿ ಮಧುರ ಪ್ರೀತಿಯ ಮುದ್ದಿನ ಮಕ್ಕಳೊಂದಿಗೆ ಮಿಲನವನ್ನು ಆಚರಿಸಲು. ಹಾಗಾದರೇನು ಮಾಡಬೇಕು? ತಂದೆಯು ಎಲ್ಲರನ್ನೂ ನೋಡುತ್ತಿದ್ದಾರೆ, ಸಮಯವನ್ನು ನೋಡುತ್ತಿದ್ದಾರೆ, ತಮ್ಮ ಮಕ್ಕಳನ್ನು ನೋಡುತ್ತಿದ್ದಾರೆ. ಮಿಲನದ ಲವಲವಿಕೆಯಲ್ಲಿ ಬಹಳ ಓಡುತ್ತೀರಿ, ನಾವು ಭೇಟಿಯಾಗಲು ಹೋಗುತ್ತಿದ್ದೇವೆ ಎಂದು. ಆದರೆ ಎಲ್ಲಾದರೂ ಏನಾದರೂ ಸಂಭವಿಸಿದರೆ, ಈ ದೇಹದ ಅಭಿಮಾನಕ್ಕೆ ಪೆಟ್ಟು ಬಿದ್ದರೆ ಬಾಬಾ ದಾದಾ ಎಲ್ಲವನ್ನೂ ಮರೆತು ಬಿಡುತ್ತೀರಿ, ಏನೂ ನೆನಪಿರುವುದಿಲ್ಲ. ಹಾಗಾದರೆ ದೇವತೆಗಳು ಹೇಗಿರುತ್ತಾರೆ? ನೀವು ಬಲವಂತವಾಗಿ ದೇವತೆಗಳಾಗಬೇಕಿಲ್ಲ. ನಿಮ್ಮ ಮನಸ್ಸಿದ್ದರೆ, ನಿಮ್ಮ ಮನಸ್ಸಿಗೆ ಒಳ್ಳೆಯದು ಎನಿಸಿದರೆ, ನಿಮಗೆ ಖುಷಿ ಇದ್ದರೆ ಖುಷಿಯಿಂದ ನೀವು ಆಗುತ್ತಿದ್ದೀರಿ. ನಿಮ್ಮ ಮನಸ್ಸಿದೆ, ಬಲವಂತವಲ್ಲ. ಆಗ ತಂದೆಯೂ ಅವಶ್ಯವಾಗಿ ಸಿದ್ಧರಿದ್ದಾರೆ. ಒಂದು ವೇಳೆ ಮನಸ್ಸೇ ಇಲ್ಲದಿದ್ದರೆ, ಇಲ್ಲ ಬಾಬಾ ನಾವು ಹೇಗಿದ್ದೇವೋ ಹಾಗೆಯೇ ಚೆನ್ನಾಗಿದ್ದೇವೆ ಎಂದರೆ ಬಾಬಾ ಕೂಡ ಏನು ಹೇಳುವರು? ಹಾಗಾದರೆ ಪರವಾಗಿಲ್ಲ, ಹೇಗಿದ್ದೀರೋ ಹೇಗೇ ಇರಿ, ಆದರೆ ತಂದೆಯವರಾಗಿದ್ದೀರಲ್ಲವೇ? ಅದಕ್ಕಾಗಿ ಖುಷಿ ಇದೆ, ನಶೆ ಇದೆ. ತಂದೆಗಂತೂ ಬಹಳ ನಶೆ ಇದೆ. ನೀವು ಮಕ್ಕಳು ತಂದೆಯ ಮಕ್ಕಳಾಗಿದ್ದೀರಿ ಎಂದು. ನಿಮಗೆ ನಶೆ ಇದೆಯೇ? ನಿಮಗೆ ನಶೆ ಇದೆಯೇ? ಈಗ ಯಾರ ಮುಖದಲ್ಲೂ ಆ ಖುಷಿ ಕಾಣಿಸುತ್ತಿಲ್ಲ. ಒಳ್ಳೆಯದು. ಎಲ್ಲರೂ ಬಹಳ ಒಳ್ಳೆಯ ಸೇವೆ ಮಾಡಿದ್ದೀರಿ, ಪರಿಶ್ರಮವನ್ನು ಪಟ್ಟಿದ್ದೀರಿ, ಒಳ್ಳೆಯ ಪರಿಶ್ರಮ ಪಟ್ಟಿದ್ದೀರಿ. ಬಾಬಾ ನಾವು ಪರಿಶ್ರಮವಂತೂ ಬಹಳ ಪಟ್ಟಿದ್ದೇವೆ, ಆದರೆ ಕಡಿಮೆ ಜನ ಬಂದಿದ್ದಾರೆ ಎಂಬ ಸಂಕಲ್ಪ ಮಾಡಬೇಡಿ. ನೀವು ಪರಿಶ್ರಮ ಪಟ್ಟಿದ್ದೀರಲ್ಲವೇ? ಬಾಕಿಯದ್ದನ್ನು ಬಾಬನಿಗೆ ಬಿಡಿ. ಪರಿಶ್ರಮವನ್ನೇ ಪಡಬೇಕಿದೆ. ಎಷ್ಟು ಜನ ಬಂದಿದ್ದಾರೋ ಅಷ್ಟು ಜನರ ಕಲ್ಯಾಣವಾದರೂ ಕೂಡ ಅಹೋ ಸೌಭಾಗ್ಯ. ಈಗ ಎಚ್ಚರಗೊಳ್ಳುವ ಸಮಯ ಬಂದಿದೆ. ಈಗಂತೂ ಎಲ್ಲರೂ ಮಲಗಿದ್ದಾರಲ್ಲವೇ?
ಎಲ್ಲರೂ ಮಲಗಿದ್ದಾರಲ್ಲವೇ? ಮಲಗಿದ್ದೀರಾ? ಯಾವ ನಿದ್ದೆಯಲ್ಲಿ ಮಲಗಿದ್ದೀರಿ? ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದೀರಿ. ಆದರೆ ಬಾಬಾ ಹೇಳುತ್ತಾರೆ, ಅಜ್ಞಾನದ ನಿದ್ದೆಯಲ್ಲಿದ್ದವರನ್ನು ಹೇಗಾದರೂ ಎಬ್ಬಿಸಬಹುದು. ಆದರೆ ಜ್ಞಾನಕ್ಕೆ ಬಂದ ನಂತರ ಯಾರು ಮಲಗುತ್ತಾರೋ ಅವರನ್ನು ಯಾರು ಎಬ್ಬಿಸುವರು? ಯಾವ ನಿದ್ದೆಯಲ್ಲಿ ಮಲಗಿದ್ದೀರಿ? ಯಾವ ಮಕ್ಕಳು ಇಷ್ಟು ಸಮಯದಿಂದ ಬಾಬಾ ಬರುತ್ತಿದ್ದಾರೆ, ಇದುವರೆಗೂ ಏನೂ ಆಗಿಲ್ಲ ಎಂದು ಯೋಚಿಸಿ ಸುಸ್ತಾಗಿದ್ದಾರೋ, ಆಗ ಬಾಬಾ ಏನು ಹೇಳುವರು? ಮಕ್ಕಳು ಎಚ್ಚರಗೊಂಡಿದ್ದರು, ಸ್ವಲ್ಪ ಸಮಯದವರೆಗೆ ಎಚ್ಚರಗೊಂಡಿದ್ದರು, ನಂತರ ಮಲಗಿಬಿಟ್ಟರು ಎಂದು. ಹಾಗಾಗಿ ಅವರಿಗೂ ಮತ್ತು ಅಜ್ಞಾನಿಗಳಿಗೂ ಹಾಗೂ ಜ್ಞಾನಿಗಳಿಗೂ ಇಬ್ಬರನ್ನೂ ಎಬ್ಬಿಸಲು ಬಾಪ್ತಾದ ಬಂದಿದ್ದಾರೆ. ಮಧುಬನದಿಂದ ಬಂದಿದ್ದಾರೆ ಎಂದರೆ ಕೇವಲ ನಮಗಾಗಿ ಬಂದಿದ್ದಾರೆ, ಕೇವಲ ಜ್ಞಾನಿಗಳಿಗಾಗಿ ಬಂದಿದ್ದಾರೆ ಎಂದು ಯೋಚಿಸಬೇಡಿ. ಇಲ್ಲ, ಎಲ್ಲಕ್ಕಿಂತ ದೊಡ್ಡ ಹೊಡೆತವನ್ನು ಜ್ಞಾನಿ ಮಕ್ಕಳಿಗಾಗಿ ಕೊಡಲು ಬಂದಿದ್ದಾರೆ. ಏನೆಂದರೆ, ಬಾಬಾ ಯಾರೊಂದಿಗೂ ಬಂದಿಯಾಗಲು ಸಾಧ್ಯವಿಲ್ಲ. ಯಾವುದೇ ಸ್ಥಾನದೊಂದಿಗಲ್ಲ, ಯಾವುದೇ ವ್ಯಕ್ತಿಯೊಂದಿಗಲ್ಲ, ಯಾವುದೇ ಜಾಗ, ಯಾವುದೇ ಸ್ಟೇಜ್ನೊಂದಿಗಲ್ಲ, ಯಾರ ಆರ್ಡರ್ ಪ್ರಕಾರವೂ ನಡೆಯಲು ಸಾಧ್ಯವಿಲ್ಲ. ಈ ಹೊಡೆತ ಕೇವಲ ಒಬ್ಬ ಅಜ್ಞಾನಿಗೆ ಅಲ್ಲ, ಈ ಶಿಕ್ಷಣವು ಜ್ಞಾನಿ ಮಕ್ಕಳಿಗಾಗಿತ್ತು. ಮತ್ತು ಯಾರು ಈಗಲೂ ಮಲಗಿದ್ದಾರೋ, ಯೋಚಿಸುತ್ತಾರೋ, ಇಲ್ಲ ನಾವು ಸುಧಾರಣೆಯಾಗುವುದಿಲ್ಲ, ನಾವು ಹೇಗಿದ್ದೇವೋ ಹಾಗೆಯೇ ಇರುತ್ತೇವೆ ಎಂದು, ಆಗ ಒಂದು ಸಮಯ ಬರುತ್ತದೆ, ನೀವು ಎಲ್ಲರೂ ಕೂಗುತ್ತೀರಿ, ಬಾಬಾ ನಮ್ಮನ್ನು ಉಳಿಸಿ, ನಮ್ಮನ್ನು ರಕ್ಷಿಸಿ, ನಾವು ನಿಮ್ಮ ಮೇಲೆ ನಿಶ್ಚಯ ಇಡುತ್ತೇವೆ ಎಂದು. ಆಗ ಒಂದು ಸಮಯ ಬರುತ್ತದೆ, ಬಾಬಾ ಏನು ಹೇಳುವರು? ಮೊದಲು ನಿಮ್ಮ ಪಾದ ಅಂಗದನಂತೆ ಇತ್ತು, ಈಗ ನಮ್ಮ ಪಾದ ಮಹಾವೀರನಂತೆ ಇದೆ. ಮಕ್ಕಳ ಮೇಲೆ ದಯೆ ಬರುವುದಿಲ್ಲ, ಕರುಣೆ ಬರುವುದಿಲ್ಲ ಎಂದಲ್ಲ. ಕರ್ಮಗಳ ಖಾತೆ ಇದೆ, ಏನು ಮಾಡುವಿರೋ ಅದರ 100 ಪಟ್ಟು ಪಡೆಯುವಿರಿ. ಈಗ ಅದು ಎಷ್ಟೇ ಮಹಾನ್ ಕರ್ಮವಾಗಿರಲಿ ಅಥವಾ ಪಾಪಕರ್ಮವಾಗಿರಲಿ. ಬಾಬನ ಮೇಲೆ ಪ್ರೀತಿ, ನಿಶ್ಚಯ, ಪ್ರತಿ ಕ್ಷಣವೂ ಬಾಬಾ ನನ್ನನ್ನು ನೋಡುತ್ತಿದ್ದಾರೆ, ಬಾಬಾ ನನ್ನನ್ನು ನೋಡುತ್ತಿದ್ದಾರೆ ಎಂಬ ಸಂಕಲ್ಪವಿರಲಿ. ತಂದೆಯನ್ನು ಭೇಟಿಯಾಗಿ ಎಲ್ಲರಿಗೂ ಬಹಳ ಖುಷಿಯಾಯಿತು ಎನ್ನುವುದು ಒಳ್ಳೆಯದು. ಯಾರು ಸಂಶಯದ ದುರ್ಬಲವಾದ ಕೊಂಬೆಯನ್ನು ಹಿಡಿದು ನಿಂತಿದ್ದಾರೋ, ಆ ಸಂಶಯದ ಕೊಂಬೆ ಯಾವಾಗ ಬೇಕಾದರೂ ಮುರಿಯಬಹುದು ಮತ್ತು ಕೆಳಗೆ ಬೀಳಬಹುದು. ಹಾಗಾಗಿ ನಿಶ್ಚಯದ ವೃಕ್ಷದ ಮೇಲೆ ಕುಳಿತುಕೊಳ್ಳಿ. ತಂದೆ ಕೆಳಗೆ ಜೋತು ಬೀಳಲು ಬಿಡುವುದಿಲ್ಲ, ಸಂಭಾಳಿಸಿ ಇಟ್ಟುಕೊಳ್ಳುವರು, ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುವರು. ಪದೇ ಪದೇ ಸಂಶಯ ಪಡುವುದು ಎಂದರೆ ನಿಶ್ಚಯವೆಂಬ ವೃಕ್ಷದ ಸಣ್ಣ ಕೊಂಬೆಯ ಮೇಲೆ ಕುಳಿತುಕೊಳ್ಳುವುದು ಮತ್ತು ನಂತರ ಕುಳಿತು ಕೂಗುವುದು, ಈ ಕೊಂಬೆ ಬಹಳ ದುರ್ಬಲವಾಗಿದೆ ಎಂದು, ಇದರಲ್ಲಿ ಯಾವುದೇ ಶಕ್ತಿಯೇ ಇಲ್ಲ ಎಂದು. ಆಗ ಬಾಬಾ ಕೇಳುತ್ತಾರೆ, ನೀವು ಅಲ್ಲಿಗೆ ಹೋದದ್ದಾದರೂ ಏಕೆ? ನಿಮಗೆ ಅಷ್ಟು ದೊಡ್ಡ ನಿಶ್ಚಯದ ವೃಕ್ಷವನ್ನು ನೀಡಲಾಗಿತ್ತು, ನೀವು ಕೊಂಬೆಯ ಮೇಲೆ ಕುಳಿತಿದ್ದಾದರೂ ಏಕೆ? ಕೆಲವೊಮ್ಮೆ ಪೂರ್ಣ ನಶೆಯಲ್ಲಿ ಬರುತ್ತೀರಿ, ಹೌದು ಹೌದು ನನಗೆ ನಿಶ್ಚಯವಾಗಿದೆ, ನನ್ನ ಬಾಬನೇ ಆಗಿದ್ದಾರೆ ಎಂದು ನಶೆಯಲ್ಲಿ ಬರುತ್ತೀರಿ. ಮತ್ತು 2 ಕ್ಷಣಗಳ ನಂತರ ಏನಾಗುತ್ತದೆ? ಮತ್ತೆ ಡೌನ್ ಆಗುತ್ತೀರಿ. ಆಗ ಬಾಬಾ ಹೇಳುತ್ತಾರೆ, ಲೌಕಿಕದಲ್ಲೂ ಕೆಲವೊಮ್ಮೆ ಜಗಳವಾಗುತ್ತದೆ, ಮನಸ್ತಾಪವಾಗುತ್ತದೆ. ಆದರೆ ಇವರು ನನ್ನ ತಂಗಿಯೇ ಅಥವಾ ಅಲ್ಲವೇ ಎನ್ನುತ್ತೀರಾ? ಅಥವಾ ನನ್ನ ಅಣ್ಣನೇ ಅಥವಾ ಅಲ್ಲವೇ ಎನ್ನುತ್ತೀರಾ? ಅಥವಾ ಮಕ್ಕಳ ಪ್ರತಿಯಾಗಿ ಇವರು ನನ್ನ ಮಕ್ಕಳೇ ಅಥವಾ ಅಲ್ಲವೇ, ನನ್ನ ಪತಿ ಅಥವಾ ನನ್ನ ಪತ್ನಿ ಹೌದೋ ಅಲ್ಲವೇ ಎನ್ನುವ ಸಂಶಯವಂತೂ ಬರುವುದಿಲ್ಲವಲ್ಲವೇ? ಜಗಳ ಆದ ತಕ್ಷಣ ಇವ್ರು ನಮ್ಮವ್ರಲ್ಲ ಅಂತಂದೇಳಿ ಬರೋದಿಲ್ಲ, ನಿಶ್ಚಯವಿರುತ್ತದೆ. ಅಂತಹ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿಗಳು. ಇಂದು ಬಹಳ ಕಡಿಮೆ ಸಮಯಕ್ಕಾಗಿ ತಂದೆ ಬಂದಿದ್ದಾರೆ, ಬರುವ ಸಮಯ ಇನ್ನೂ ಕಡಿಮೆಯಾಗಲಿದೆ. ಪಾತ್ರವು ನಿಧಾನವಾಗಿ ಮೇಲಿನ ಕಡೆಗೆ ಹೋಗುತ್ತಿದೆ, ಏಕೆಂದರೆ ತಂದೆಯು ಯಾವುದೇ ಜ್ಞಾನದ ಮುರುಳಿಯನ್ನು ನುಡಿಸಲು ಬಂದಿಲ್ಲ, ಏಕೆಂದರೆ ಇದು ಬಹಳಷ್ಟು ಆಗಿದೆ. ಜ್ಞಾನದ ಕಾಪಿಗಳು ನಿಮ್ಮ ಬಳಿ ತುಂಬಿ ತುಳುಕುತ್ತಿವೆ. ಬಾಬಾ ಪ್ರತಿ ಬಾರಿ ಬರುತ್ತಾರೆ, ಪರಿವರ್ತನೆಯನ್ನು ನೋಡುತ್ತಾರೆ. ಒಳ್ಳೆಯದು, ಈಗ ಆತ್ಮದ ಹೊಳಪು ಇನ್ನೂ ಹೆಚ್ಚಾಗಿಲ್ಲ, ಹೀಗೆಯೇ ಇದೆ ಎಂದು ನೋಡಿ ಹೊರಟು ಹೋಗುತ್ತಾರೆ. ಈಗ ನೀವು ಎಷ್ಟು ಹೊಳಪನ್ನು ತಂದುಕೊಳ್ಳಬೇಕು ಎನ್ನುವುದು ನೋಡಬೇಕಿದೆ.
ಬಾಬನ ಪ್ರತಿ ಪ್ರೇಮ ಮತ್ತು ನಿಶ್ಚಯ ಯಾವಾಗ ಇರುತ್ತದೆ ಎನ್ನುವುದು ನೋಡಬೇಕಿದೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಮಕ್ಕಳು ಎಲ್ಲರ ಪರವಾಗಿ ಬಾಬನಿಗೆ ಹೂಗುಚ್ಛವನ್ನು ಅರ್ಪಿಸಿದರು. ಅಂತಹ ಹೂಗುಚ್ಛವನ್ನು ಈಗ ಸಿದ್ಧಪಡಿಸಬೇಕು. ಈಗ ಹೂಗುಚ್ಛದ ಹೂವುಗಳಿವೆಯಲ್ಲವೇ, ಅವು ಅತ್ತ ಇತ್ತ ಚದುರಿ ಹೋಗುತ್ತವೆ. ಯಾರದ್ದೋ ಮುಖ ಎಲ್ಲೋ ಇರುತ್ತದೆ, ಇನ್ಯಾರದ್ದೋ ಎಲ್ಲೋ ಇರುತ್ತದೆ. ಆದರೇನು ಮಾಡಬೇಕು? ಈಗ ಅಂತಹ ಹೂಗುಚ್ಛವನ್ನು ತಯಾರಿಸಬೇಕು. ಅಂದರೆ ಎಲ್ಲರೂ ಪರಸ್ಪರ ಒಂದಾಗಬೇಕು. ಹೇಗೆಂದರೆ, ಇವರನ್ನು ನೋಡಿ, ಇವರು ಪರಸ್ಪರ ಒಂದಾಗಿದ್ದಾರೆ, ಜೊತೆಯಲ್ಲಿದ್ದಾರೆ. ಮತ್ತು ಈ ಹೂಗುಚ್ಛದ ಹೂವುಗಳು ಎಲ್ಲರೂ ಒಂದಾಗಬೇಕು. ಬಾಬಾ ಎಲ್ಲರನ್ನೂ ಪ್ರೀತಿಸುತ್ತಾರೆ. ಮಕ್ಕಳು ಕೂಡ ಹಾಗೆಯೇ ಇರಬೇಕು. ನೀವು ಏನೇ ಮಾಡಿದರೂ ಬಾಬಾ ಪ್ರೀತಿಸುತ್ತಾರಲ್ಲವೇ? ಹಾಗಾದರೆ ಮಕ್ಕಳ ಕಾರ್ಯವೂ ಏನು? ಎಲ್ಲರನ್ನೂ ಪ್ರೀತಿಯಿಂದ ಕರೆದೊಯ್ಯುವುದು, ಪ್ರೀತಿಸುವುದು. ಒಂದು ವೇಳೆ ಈ ಪ್ರಪಂಚದ ಮೇಲೆ ವಿಜಯವನ್ನು ಸಾಧಿಸಬೇಕೆಂದರೆ ಮತ್ತು ಸಾಧಿಸಲು ಸಾಧ್ಯವಿದ್ದರೆ ಅದು ಪ್ರೀತಿಯ ಶಕ್ತಿಯಿಂದ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಯಾವುದೇ ಆತ್ಮಗಳ ಹೃದಯವನ್ನು ಗೆಲ್ಲಲು ಬೇರೆ ಯಾವುದೇ ಶಕ್ತಿ ಇಲ್ಲ. ಪ್ರೀತಿ ಅಂತಹ ಒಂದು ಶಕ್ತಿ. ಬಾಬಾ ಯಾವ ಪ್ರಪಂಚವನ್ನು ನಿರ್ಮಿಸಿದರೋ ಅದು ಪ್ರೇಮದ ಪ್ರಪಂಚವಾಗಿತ್ತು. ಸಿಟ್ಟು, ಕ್ರೋಧ, ಜಗಳ, ಕಲಹ, ಕ್ಲೇಶಗಳದ್ದಲ್ಲ, ಪ್ರೇಮದ ಪ್ರಪಂಚವನ್ನು ನಿರ್ಮಿಸಿದರು. ಮತ್ತು ಆ ಪ್ರಪಂಚವು ನಿರ್ಮಾಣವಾಗುತ್ತಿದೆ. ನೀವು ಮಕ್ಕಳೇ ಅದನ್ನು ನಿರ್ಮಿಸುವಿರಿ. ಸತ್ಯಯುಗಕ್ಕೆ ಹೋಗಬೇಕಲ್ಲವೇ? ಹಾಗಾದರೆ ಪ್ರೇಮದ ಪ್ರಪಂಚಕ್ಕೆ ಹೋಗಬೇಕಿದೆ. ಹಾಗಾಗಿ ಪ್ರೀತಿಯಿಂದ ಇರಬೇಕು ಮತ್ತು ಪ್ರೀತಿಯಿಂದ ಇರುವುದನ್ನು ಕಲಿಯಬೇಕು. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ ಪಿತ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ವಿಶ್ವ ಕಲ್ಯಾಣಕಾರಿ ಭವ. ವಿಜ್ಞಾನದ ಶಕ್ತಿಯಿಂದ ಆತ್ಮದ ಧ್ವನಿಯು ಸಮೀಪದಲ್ಲಿ ಕೇಳಿಸುತ್ತದೆ. ಯಾರೋ ಎದುರಿಗೆ ಮಾತನಾಡುತ್ತಿರುವಂತೆ, ಆದರೆ ಮನಸ್ಸಿನ ಧ್ವನಿಯಂತೂ ಕೇಳಿಸುವುದಿಲ್ಲವಲ್ಲವೇ? ನಿಮ್ಮ ಬಳಿಯಂತೂ ಶಾಂತಿಯ ಶಕ್ತಿ ಇದೆ. ಶಾಂತಿಯ ಶಕ್ತಿಯಿಂದ ಪ್ರತಿ ಆತ್ಮದ ಮನಸ್ಸಿನ ಧ್ವನಿಯು ಸ್ಪಷ್ಟವಾಗಿ ಕೇಳಿಸುತ್ತದೆ. ಯಾರೋ ಬಹಳ ಸಮೀಪದಲ್ಲಿ ಮಾತನಾಡುತ್ತಿರುವಂತೆ. ಆತ್ಮಗಳ ಮನಸ್ಸಿನಲ್ಲಿರುವ ಅಶಾಂತಿ, ದುಃಖದ ಸ್ಥಿತಿಯ ಚಿತ್ರಗಳು ಟಿವಿಯಲ್ಲಿ ದೃಶ್ಯ ಅಥವಾ ವ್ಯಕ್ತಿಯನ್ನು ಸ್ಪಷ್ಟವಾಗಿ ನೋಡುವಂತೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಹೇಗೆ ಸಾಧನಗಳ ಕನೆಕ್ಷನ್ ಜೋಡಿಸಿ ಸ್ವಿಚ್ ಆನ್ ಮಾಡಿದಾಗ ಸ್ಪಷ್ಟವಾಗಿ ಕಾಣಿಸುತ್ತದೆ ಮತ್ತು ಕೇಳಿಸುತ್ತದಲ್ಲವೇ? ಹಾಗೆಯೇ ತಂದೆಯೊಂದಿಗೆ ಕನೆಕ್ಷನ್ ಜೋಡಿಸಿ ಶ್ರೇಷ್ಠ ಭಾವನೆ ಮತ್ತು ಕಾಮನೆಯ ಸ್ವಿಚ್ ಆನ್ ಮಾಡಿದರೆ ದೂರದ ಆತ್ಮಗಳನ್ನು ಸಹ ಸಮೀಪದಲ್ಲಿ ಅನುಭವಿಸುವಿರಿ. ಇದನ್ನು ವಿಶ್ವ ಕಲ್ಯಾಣಕಾರಿ ಎಂದು ಕರೆಯಲಾಗುತ್ತದೆ. ಇದಕ್ಕಾಗಿ ನಿಮ್ಮ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಒಳ್ಳೆಯದು. ಓಂ ನಮಃ ಶಿವಾಯ.